ನೀರು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾದು ಕಾದು ಸಾಕಾಗಿದೆ. ಮಹಿಳೆಯರು ಖಾಲಿ ಬೆಂದಿಗೆ ಹಿಡಿದು ಸಿಟ್ಟು ಹೊರಹಾಕ್ತಿದ್ದಾರೆ. ನೀರು ಖರೀದಿಸಿ ಜೀವನ ನಡೆಸೋದು ಹೇಗೆ ಅಂತ ಕಂಗೆಟ್ಟಿದ್ದಾರೆ. ಈ ನಡುವೆ ಟ್ಯಾಂಕರ್ ನೀರಿನಿಂದ ಜನರ ಆರೋಗ್ಯ ಕೆಡ್ತಿದೆಯಂತೆ. ರಾಜ್ಯ ರಾಜಧಾನಿಯಲ್ಲಿ ಬಿಸಿಲಿನ ತಾಪದ ಜೊತೆಗೆ ನೀರಿನ ಅಭಾವ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಮಗೆ ನೀರಿನ ವ್ಯವಸ್ಥೆ ಬೇಕು, ಯಾರೇ ಆಗಿರಲಿ ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಡಿ. ನಮ್ಗೆ ನೀರಿಗಂತೂ ತುಂಬಾ ಸಮಸ್ಯೆನೇ ಇರೋಲ್ಲ, ನೀರೇ ಇಲ್ಲ. ಬೋರ್ ಸ್ಯಾಂಕ್ಷನ್ ಈ ನೀರಿದೆ, ನೀರೇ ಬೋರ್ ಮಾಡ್ತಿಲ್ಲ. ಬೋರ್ವೆಲ್ ನೀರಿಲ್ಲ, ಕಾವೇರಿ ಬಿಲ್ ಕಟ್ಟೋಕಾಗ್ತಿಲ್ಲ. ಡಿಸೋಜಾ ನಗರದಲ್ಲಿ ನೀರಿಲ್ಲದೆ ಪ್ರತಿನಿತ್ಯ ಪರದಾಟ. ಕೈಯಲ್ಲಿ ಬಿಂದಿಗೆ ಹಿಡಿದು ಆಕ್ರೋಶ ಹೊರಹಾಕ್ತಿರೋ ಇವರೆಲ್ಲ ಆರ್ಆರ್ ನಗರ ವ್ಯಾಪ್ತಿಯ ಡಿಸೋಜಾ ನಗರ ನಿವಾಸಿಗಳು. ಈ ಏರಿಯಾದಲ್ಲಿ ಕಾವೇರಿ ನೀರು ಪೂರೈಕೆಯಾಗ್ತಿದೆ, ಆದರೆ ಬಾಡಿಗೆದಾರರು ಸಾವಿರಾರು ರೂಪಾಯಿ ವಾಟರ್ ಬಿಲ್ ಕಟ್ಟಲಾಗದೆ ಪರದಾಡ್ತಿದ್ದಾರೆ. ಕಾವೇರಿ ಸಹವಾಸ ಬೇಡ ಅಂತ ಬೋರ್ವೆಲ್ ನೀರನ್ನೇ ಅವಲಂಬಿಸಿದ್ದ ನಿವಾಸಿಗಳಿಗೆ ಜಲಬವಣೆ ಕಾಡ್ತಿದೆ. ಕುಡಿಯೋ ನೀರಿಗೆ ಆಧಾರವಾಗಿದ್ದ ಆರ್ಒ ಪ್ಲಾಂಟ್ಗಳು ಬಂದಾಗಿದ್ದು ಹನಿ ಹನಿ ನೀರಿಗೂ ಸಂಕಷ್ಟ ಎದುರಾಗಿದೆ. ನೀರನ್ನು ಖರೀದಿ ಮಾಡುವ ಸ್ಥಿತಿ ಬಂದಿದ್ದು ಕಣ್ಣೀರ್ ಹಾಕ್ತಿದ್ದಾರೆ. ನಮ್ಗೆ ನೀರಿಗಂತೂ ತುಂಬಾ ಸಮಸ್ಯೆನೇ ಇರೋಲ್ಲ, ನೀರೇ ಇಲ್ಲ. ಬೋರ್ ಸ್ಯಾಂಕ್ಷನ್ ಈ ನೀರಿದೆ, ನೀರೇ ಬೋರ್ ಮಾಡ್ತಿಲ್ಲ. ನಮಗೆ ಟಾರ್ಚರ್ ಕೊಡ್ತಾರೆ, ಓನರ್ ಬಂದು ಟಾರ್ಚರ್ ಕೊಡ್ತಾರೆ. 2,000 ಕೊಡಿ ಬಾಡಿಗೆ ಕೊಡಿ. ಎಲ್ಲಿ ಬಾಡಿಗೆನೇ ಕಟ್ಟೋದು, ನಾವು ಬಾಡಿಗೆಗಿರೋದು, ನಾವು ಹೊಡೋದು ಕೂಲಿ ಬೆಳಗ್ಗೆ ಸಾಯಂಕಾಲದವರೆಗೂ. ಇನ್ನು ಜಲಸಂಕಷ್ಟದ ಬಗ್ಗೆ ಟಿವಿ9 ವರದಿ ಮಾಡ್ತಿದ್ದಂತೆ ಜಲಮಂಡಳಿ ಅಧಿಕಾರಿಗಳು ದೌಡಾಯಿಸಿದ್ರು. ಕಾವೇರಿ ನೀರು ಬೇಡ, ಬೋರ್ವೆಲ್ ನೀರಿನ ವ್ಯವಸ್ಥೆ ಕಲ್ಪಿಸಿ ಅಂತ ಸ್ಥಳೀಯರು ಮನವಿ ಮಾಡಿಕೊಂಡ್ರು. ನಗರಕ್ಕೆ ಜಲಾಘಾತ ಎದುರಾಗಿದ್ದು ಜನ ಟ್ಯಾಂಕರ್ ನೀರಿನ ಮೊರೆ ಹೋಗಿದ್ದಾರೆ. ಆದರೆ ಟ್ಯಾಂಕರ್ ನೀರು ಜನರ ಅನಾರೋಗ್ಯಕ್ಕೆ ಕಾರಣವಾಗ್ತಿದ್ಯಂತೆ. ಕಲುಷಿತ ನೀರು ಸೇವನೆಯಿಂದ ಅತಿಸಾರ, ಕಾಲಾರ ಬಾಧಿಸುತ್ತಿದೆ. ಹೀಗಾಗಿ ಆರೋಗ್ಯ ಇಲಾಖೆ ಟ್ಯಾಂಕರ್ ನೀರಿನ ಶುದ್ಧತೆ ಪರಿಶೀಲನೆಗೆ ಮುಂದಾಗಿದೆ. ಬೇರೆ ಈ ಥರ ನೀರಿನಲ್ಲಿ ಏನಾದರೂ ಮಾಲಿನ್ಯ ಅಥವಾ ಅದೇನೋ ಇದ್ದರೆ ಅದು ಸ್ಥಳೀಯ ಸಂಸ್ಥೆಗಳು ಹೆಚ್ಚಾಗಿ ನೋಡಬೇಕಾಗ್ತದೆ. ಲೋಕಲ್ ಬಾಡೀಸು, VWSB, BBMP ಬೆಂಗಳೂರಿನಲ್ಲಿ ಬೇರೆ ಸಂಸ್ಥೆಗಳೇನಿರ್ತದೆ ಅವರು ಅದನ್ನು ಪರಿಶೀಲನೆ ಮಾಡಿ ಅದನ್ನು ನೋಡಬೇಕಾಗ್ತದೆ. ಇನ್ನು ಬೇಸಿಗೆಯ ಬೇಗೆಯಿಂದ ಬಸವಳಿದ ಬೆಂಗಳೂರಿಗೆ ವರುಣ ತಂಪೆರೆಯಲಿದ್ದಾನೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತವಾಗಿದ್ದು ಮುಂದಿನ 6 ದಿನಗಳ ಕಾಲ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ವಿನಯ್ ಕುಮಾರ್ ಕಾಶಪ್ಪನವರ ಜೊತೆ ಶಾಂತಮೂರ್ತಿ, ಟಿವಿ9 ಬೆಂಗಳೂರು.